ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ಪರಮ ಪವಿತ್ರವಾಗಿರ್ತಕ್ಕಂತಹ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾರು ಆಚರಿಸಬೇಕು, ಯಾರು ಆಚರಿಸಬಾರದು, ವರಮಹಾಲಕ್ಷ್ಮಿ ಹಬ್ಬದ ದಿವಸ ಯಾವ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು, ವರಲಕ್ಷ್ಮೀ ದೇವಿಗೆ ಯಾವ ಯಾವ ನೈವೇದ್ಯಗಳನ್ನು ಸಮರ್ಪಿಸಬೇಕು, ಮುಖ್ಯವಾಗಿ ವರಲಕ್ಷ್ಮಿ ವ್ರತವನ್ನು ಮಾಡುವವರು ಯಾವ ಯಾವ ನಿಯಮಗಳನ್ನು ಆಚರಿಸಬೇಕು ಎನ್ನುವಂತಹ ಎಲ್ಲ ವಿಷಯಗಳನ್ನು ಈ ವಿಡಿಯೋನಲ್ಲಿ ನಾವು ಕ್ಲುಪ್ತವಾಗಿ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ವರಗಳನ್ನು ನೀಡುವಂತಹ ವರಮಹಾಲಕ್ಷ್ಮಿ ವ್ರತ ವರ್ಷಕ್ಕೆ ಒಮ್ಮೆ ಶ್ರಾವಣ ಮಾಸದಲ್ಲಿ ಬಂದೇ ಬರುತ್ತೆ. ಅಂದರೆ ಶ್ರಾವಣ ಮಾಸದಲ್ಲಿ 2ನೇ ಶುಕ್ರವಾರ ನಾವೆಲ್ಲರೂ ಸಹ ವರಮಹಾಲಕ್ಷ್ಮಿಯನ್ನು ಪೂಜಿಸಿ ಅರ್ಚಿಸಿ ಅಮ್ಮನವರ ಅನುಗ್ರಹವನ್ನು ಪಡೀತಾ ಇರ್ತೇವೆ. ಮುಖ್ಯವಾಗಿ ಈ ವರಮಹಾಲಕ್ಷ್ಮಿ ವ್ರತವನ್ನು ಯಾರ್ಯಾರು ಆಚರಣೆ ಮಾಡಬಹುದು ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎನ್ನುವಂತಹ ಚಾತುರ್ವರ್ಣಗಳವರು ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಹುದು. ಎಲ್ಲರೂ ಸಹ ಈ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬಹುದು. ಕೆಲವರು ಹೇಳ್ತಾರೆ, ಗುರೂಜಿ, ನಮ್ಮ ಪೂರ್ವಜರು ಅಂದರೆ ನಮ್ಮ ಅಜ್ಜಿ ತಾತ, ನಮ್ಮ ಅತ್ತೆ ಮಾವ ಇವರ್ಯಾರು ವರಮಹಾಲಕ್ಷ್ಮಿ ವ್ರತವನ್ನು ಮಾಡಲಿಲ್ಲ, ಆದರೆ ನಮಗೆ ಮಾಡ್ಕೋಬೇಕು ಅಂತ ಆಸೆ ಆಗ್ತಾ ಇದೆ. ನಾವು ಈ ವರಲಕ್ಷ್ಮಿ ಹಬ್ಬವನ್ನು ಆಚರಿಸಿಕೊಳ್ಳಬಹುದಾ ಅಂದರೆ ನಿರಭ್ಯಂತರವಾಗಿ ನೀವು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿಕೊಳ್ಳಬಹುದು. ನಿಮ್ಮ ಪೂರ್ವಜರ ಕಾಲದಲ್ಲಿ ಅಂದರೆ ನಿಮ್ಮ ತಾತ ಅವರ ಕಾಲದಲ್ಲಿ ದೀಪವನ್ನು ಬೆಳಗಿಸಿ ಸಂಸಾರ ಮಾಡ್ತಿದ್ರು. ಆಗ ಕರೆಂಟ್ ಇರಲಿಲ್ಲ. ಅವರು ದೀಪವನ್ನು ಇಟ್ಕೊಂಡು ಸಂಸಾರ ಮಾಡ್ತಿದ್ರು ಅಂತ ನೀವು ದೀಪವನ್ನು ಇಟ್ಕೊಂಡೇ ಮನೆಯಲ್ಲಿ ಸಂಸಾರ ಮಾಡ್ತೀರಾ? ಕರೆಂಟ್ ಹಾಕ್ಸ್ಕೊಂಡಿದ್ದೀರಲ್ವಾ? ನಿಮ್ಮ ಪೂರ್ವಜರ ಕಾಲದಲ್ಲಿ ಮಿಕ್ಸಿ ಗ್ರೈಂಡರ್ ಇರಲಿಲ್ಲ. ಅವರು ಒರಳಲ್ಲಿ ಒಣಕೆ ತಗೊಂಡು ಮೆಣಸು ಜೀರಿಗೆ ಎಲ್ಲ ಜಜ್ಕೊತಿದ್ರು. ಆದರೆ ಈಗ ನೀವು ಮಿಕ್ಸಿ ಗ್ರೈಂಡರ್ ಯೂಸ್ ಮಾಡ್ತಿದ್ದೀರಲ್ವಾ? ನಿಮ್ಮ ಪೂರ್ವಜರ ಕಾಲದಲ್ಲಿ ಫ್ಯಾನ್ ಇರಲಿಲ್ಲ, ಟಿ ವಿ ಇರಲಿಲ್ಲ, ಫ್ರಿಡ್ಜ್ ಇರಲಿಲ್ಲ, ಅವರು ಬಳಸಲೇ ಇಲ್ಲ. ಆದರೆ ಈಗ ನೀವು ಬಳಸ್ತಾ ಇದ್ದೀರಲ್ವಾ? ನೋಡಿ, ಕಾಲಕ್ಕೆ ತಕ್ಕಂತೆ ನಾವು ಬದಲಾವಣೆ ಆಗಬೇಕು. ಆಗಿನ ಕಾಲದಲ್ಲಿ ಅವರಿಗೆ ವರಮಹಾಲಕ್ಷ್ಮಿ ಪೂಜೆ ಬಗ್ಗೆ, ಈ ವ್ರತ ವಿಧಾನದ ಬಗ್ಗೆ ಅವ್ರಿಗೆ ತಿಳಿದಿರೋದಿಲ್ಲ. ಅದಕ್ಕೋಸ್ಕರ ಅವರು ಮಾಡಲಿಲ್ಲ. ಈಗ ನಾವು ವರಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿದ್ರೆ ಏನು ತಪ್ಪಾಯ್ತು ಹೇಳಿ? ನಾವೇನು ಕೆಡುಕು ಮಾಡ್ತಾ ಇಲ್ವಲ್ಲ. ಭಕ್ತಿ ಶ್ರದ್ಧೆಗಳಿಂದ ಲಕ್ಷ್ಮೀ ದೇವಿಯನ್ನು ನಾವು ಪೂಜೆ ಮಾಡ್ತಾ ಇದ್ದೀವಿ. ಲಕ್ಷ್ಮೀ ದೇವಿ ಅಂದರೆ ಅಷ್ಟೈಶ್ವರ್ಯಗಳನ್ನು ನೀಡುವಂತಹ ತಾಯಿ. ಆ ತಾಯಿಯನ್ನು ಪೂಜೆ ಮಾಡಿದ್ರೆ ಆ ಮಹಾತಾಯಿ ನಮಗೇನಾದರೂ ಕೆಟ್ಟದ್ದು ಮಾಡ್ತಾಳ? ಒಂದ್ಸಾರಿ ಯೋಚನೆ ಮಾಡಿ. ದೇವರಿರೋದು ನಮಗೆ ಒಳ್ಳೆಯದು ಮಾಡೋದಕ್ಕೆ ವಿನಃ ನಮಗೆ ಕೆಟ್ಟದ್ದು ಮಾಡೋದಕ್ಕಲ್ಲ. ನಾವು ವರಮಹಾಲಕ್ಷ್ಮಿ ವ್ರತ ಮಾಡಿದ್ರೆ ಅಮ್ಮನವರು ಯಾಕೆ ನಾನು ಪೂಜೆ ಮಾಡಿದ್ದು ನೀವು ಅಂತ ನಮ್ಮನ್ನು ಸಂಹಾರ ಮಾಡ್ತಾಳ? ನಮ್ಗೆ ಒಳ್ಳೆಯದೇ ಮಾಡ್ತಾಳೆ. ಆದ ಕಾರಣ ನಿರಭ್ಯಂತರವಾಗಿ ಎಲ್ಲರೂ ಸಹ ವರಲಕ್ಷ್ಮಿ ವ್ರತವನ್ನು ಮಾಡಿಕೊಳ್ಳಬಹುದು. ವರಲಕ್ಷ್ಮಿ ವ್ರತವನ್ನು ದಂಪತಿಗಳಿಬ್ಬರೂ ಮಾಡಬೇಕಾ ಅಂದರೆ ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ವರಲಕ್ಷ್ಮಿ ಪೂಜೆ ಮಾಡಬೇಕಾ ಅಂದರೆ ನೋಡಿ, ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡಿದ್ರು, ಅನಂತ ಪದ್ಮನಾಭ ಸ್ವಾಮಿ ವ್ರತ ಮಾಡಿದ್ರು, ಗೃಹ ಪ್ರವೇಶ ಮಾಡಿದ್ರು, ದಂಪತಿಗಳು ಕೂತ್ಕೊಂಡೇ ಮಾಡುವುದು. ಆದರೆ ಈ ವರಮಹಾಲಕ್ಷ್ಮಿ ವ್ರತ ಮಾಡುವುದಕ್ಕೆ ಆ ನಿಯಮ ಏನೂ ಬೇಕಿಲ್ಲ. ಹೆಂಗಸರು ಮಾತ್ರ ಈ ವ್ರತವನ್ನು ಮಾಡಿಕೊಳ್ಳಬಹುದು. ಗಂಡ ಪಕ್ಕದಲ್ಲಿ ಇಲ್ದಿರ ಇದ್ರೂ ಸಹ ಈ ವ್ರತವನ್ನು ಮಾಡಿಕೊಳ್ಳಬಹುದು. ಮಹಿಳೆಯರು ಗಂಡ ಪಕ್ಕದಲ್ಲಿ ಇಲ್ದಿರ ಇದ್ರೂ ಸಹ ಈ ವ್ರತವನ್ನು ಮಾಡಿಕೊಳ್ಳಬಹುದು. ನಿಮ್ಗೆ ಅಭ್ಯಂತರವಿಲ್ಲ ಅಂದರೆ ಯಜಮಾನರ ಭುಜದ ಮೇಲೆ ಇರ್ತಕ್ಕಂಥ ಒಂದು ಟವಲ್ ಆಗಲಿ, ಒಂದು ಶಲ್ಯ ಆಗಲಿ ತಗೊಂಡು ನೀವು ಪಕ್ಕದಲ್ಲಿಟ್ಕೊಂಡು ಈ ಪೂಜೆಯನ್ನು ಮಾಡಿಕೊಳ್ಳಬಹುದು. ಸಂಪೂರ್ಣ ಪೂಜಾ ಫಲ ನಿಮಗೆ ಸಿಗುತ್ತೆ. ಈ ವರಲಕ್ಷ್ಮಿ ವ್ರತವನ್ನು ಮಾಡುವಂತಹ ಮಹಿಳೆಯರು ಮುಖ್ಯವಾಗಿ ಪತಿ ಆಜ್ಞೆಯನ್ನು ಪಡೆದುಕೊಳ್ಳಬೇಕು. ಅಂದರೆ ನಿಮ್ಮ ಗಂಡನನ್ನು ಕೇಳಬೇಕು, ಏನ್ರಿ ನಾನು ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತಾ ಇದ್ದೀನಿ, ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಬೇಕು. ಯಜಮಾನ್ ರಪ್ಪಣೆ ಇಲ್ದಿರ ಹೆಂಗಸರು ವ್ರತವನ್ನೇ ಆಗಲಿ ಉಪವಾಸವನ್ನೇ ಆಗಲಿ ಮಾಡಿದರೆ ಯಾವ ಫಲನೂ ಸಿಗೋದಿಲ್ಲ ಅಂತ ಧರ್ಮಸಿಂಧು ಅನ್ನುವಂಥ ಗ್ರಂಥದಲ್ಲಿ ಹೇಳಿದ್ದಾರೆ. ಮಹಿಳೆಯರು ಉಪವಾಸ ಮಾಡಬೇಕಿದ್ರೂ ಸಹ ಯಜಮಾನ್ರನ್ನು ಕೇಳಬೇಕಂತೆ, ಏನ್ರಿ ಇವತ್ತು ಶ್ರಾವಣ ಶನಿವಾರ, ನಾನು ಉಪವಾಸ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ನೀವು ಏನು ಹೇಳ್ತೀರಾ ಅಂದಾಗ ಯಜಮಾನರು ನಿನ್ನಿಷ್ಟ ಮಾಡ್ಕೊ ಅಂದರೆ ಮಾಡ್ಕೋಬಹುದು. ಬೇಡ ನೀನು ಉಪವಾಸ ಮಾಡಬೇಡ ಅಂತ ಯಜಮಾನ್ರು ಹೇಳಿದ್ರೆ ಉಪವಾಸ ಮಾಡಬಾರದು. ಇಲ್ಲ ನಾನು ಮಾಡುವುದೇ ಅಂತ ನೀವು ಉಪವಾಸ ಮಾಡಿದ್ರೂ ಸಹ ಯಾವ ಫಲ ಸಿಗುವುದಿಲ್ಲ. ಮುಖ್ಯವಾಗಿ ಯಾವ ಪೂಜೆ ಮಾಡಿದ್ರು ಯಾವ ವ್ರತ ಮಾಡಿದ್ರು ಗಂಡನ ಅಪ್ಪಣೆ ಇಲ್ಲದೆ ಮಹಿಳೆಯರು ಮಾಡಬಾರದು ಅಂತ ನಮಗೆ ಧರ್ಮಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಆದ ಕಾರಣ ನಿಮ್ಮ ಯಜಮಾನರ ಅಪ್ಪಣೆಯಂತೆ ನೀವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಿ. ಗರ್ಭಿಣಿ ಸ್ತ್ರೀಯರು ಈ ವರಲಕ್ಷ್ಮಿ ವ್ರತವನ್ನು ಮಾಡಬಹುದಾ ಅಂದರೆ ಒಂದು ವಿಷಯ ನೀವಿಲ್ಲಿ ಚೆನ್ನಾಗಿ ನೆನಪಿಟ್ಕೋಬೇಕು. 5 ತಿಂಗಳು ಒಳಗಡೆ ಇರುವಂತಹ ಗರ್ಭಿಣಿಯರು
ಈ ಪೂಜೆಯನ್ನು ವ್ರತವನ್ನು ಮಾಡಿಕೊಳ್ಳಬಹುದು. 5 ತಿಂಗಳು ಮೇಲ್ಪಟ್ಟವರು ಅಂದರೆ 6ನೇ ತಿಂಗಳು, 7ನೇ ತಿಂಗಳು, 8ನೇ ತಿಂಗಳು, 9ನೇ ತಿಂಗಳು ಇರುವಂತಹ ಗರ್ಭಿಣಿಯರು ಯಾವ ವ್ರತವನ್ನು, ಯಾವ ಪೂಜೆಯನ್ನು, ಯಾವ ಉಪವಾಸವನ್ನು ಮಾಡಬಾರದು. 5 ತಿಂಗಳು ಒಳಗಡೆ ಇರೋರು ಉಪವಾಸ ಮಾಡದಿರಾ, ತೆಂಗಿನಕಾಯಿ ಹೊಡೆಯದಿರಾ ಸಾಧಾರಣವಾಗಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು. ಯಾಕಂದರೆ ಗರ್ಭಿಣಿಯರು ಹೊಟ್ಟೆಯಲ್ಲಿ ಒಂದು ಮಗುವನ್ನು ಇಟ್ಕೊಂಡಿರ್ತಾರೆ. ಅದೇ ಒಂದು ತಪಸ್ಸು, ಅದೇ ಒಂದು ಅಶ್ವಮೇಧ ಯಾಗ. ಅವರು ಸೃಷ್ಟಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದ ಕಾರಣ ಅವರು ವ್ರತವನ್ನು ಮಾಡದಿರ ಇದ್ರೂ ಸಹ ಅಮ್ಮನವರ ಅನುಗ್ರಹ ಖಂಡಿತವಾಗಲೂ ಸಿಗುತ್ತೆ. ಈ ವರಮಹಾಲಕ್ಷ್ಮಿ ವ್ರತವನ್ನು ಮಾಡುವಂತಹ ಮಹಿಳೆಯರು ಮನೆಯನ್ನು ಯಾವಾಗ ಕ್ಲೀನ್ ಮಾಡಿಕೊಳ್ಳಬೇಕು? ಯಾಕಂದರೆ ಲಕ್ಷ್ಮೀ ದೇವಿಗೆ ಶುಚಿ ಶುಭ್ರತೆ ಅಂದರೆ ತುಂಬ ಇಷ್ಟ ಅಲ್ವಾ? ಆದ ಕಾರಣ ನೀವು ಬುಧವಾರದ ದಿವಸನೇ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ಮನೆಯಲ್ಲಿರುವಂತಹ ಎಲ್ಲ ಪಾತ್ರೆಗಳನ್ನು ತೊಳೆದುಕೊಂಡು, ಬೂಜೆ ಏನಾದರೂ ಇದ್ದರೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯನ್ನು ಕ್ಲೀನಾಗಿ ಒರೆಸ್ಕೋಬೇಕು. ಅಥವಾ ನೀವು ಗುರುವಾರ ಸಹ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಬೂಜೆಲ್ಲ ಉದುರಿಸ್ಕೊಂಡು ಮನೆಯನ್ನು ಕ್ಲೀನಾಗಿ ಒರೆಸ್ಕೊಂಡು ನೀಟಾಗಿ ಇಟ್ಕೊಳ್ಳಬೇಕು. ಶುಕ್ರವಾರದ ದಿವಸ ನೀವು ಬೂಜು ಉದುರಿಸೋದು, ಮನೆಯನ್ನು ತೊಳೆಯೋದು ಈ ರೀತಿ ಏನು ಮಾಡಬಾರದು. ವರಮಹಾಲಕ್ಷ್ಮಿ ಹಬ್ಬದ ದಿವಸ ಪ್ರಾತಃ ಕಾಲದಲ್ಲಿ ನಿದ್ದೆ ಎದ್ದು ಮನೆಯನ್ನು ಕ್ಲೀನಾಗಿ ಒಂದು ಸಲ ಕಸ ಗುಡಿಸ್ಕೊಂಡು, ಸಾಧ್ಯವಿದ್ದರೆ ಒಂದು ಸರಿ ಮನೆ ಒರೆಸ್ಕೊಂಡು ಸ್ವಲ್ಪ ಗೋಮೂತ್ರ ಪ್ರೋಕ್ಷಣೆ ಮಾಡಿಕೊಂಡು ನೀವು ಈ ವ್ರತವನ್ನು ಆಚರಣೆ ಮಾಡಬಹುದು. ವರಲಕ್ಷ್ಮಿ ಹಬ್ಬದ ದಿವಸ ಪ್ರಾತಃ ಕಾಲದಲ್ಲೇ ನಿದ್ದೆ ಎದ್ದೇಳಬೇಕು. ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆನೇ ಎಲ್ಲರೂ ನಿದ್ದೆ ಎದ್ದು ತಲೆಗೆ ಸ್ನಾನ ಮಾಡಿಕೊಳ್ಳಬೇಕು. ವ್ರತವನ್ನು ಮಾಡುವವರು ಯಾವ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು ಅಂದರೆ ಮಹಿಳೆಯರು ಕೆಂಪು ಬಣ್ಣದ ಸೀರೆ ಅಥವಾ ರೋಸ್ ಕಲರ್ ಸೀರೆಯನ್ನು ಧರಿಸುವುದು ಉತ್ತಮ. ಅಥವಾ ಹಸಿರು ಬಣ್ಣದ ಸೀರೆ, ಗ್ರೀನ್ ಕಲರ್ ಬರುತ್ತಲ್ವ, ಆ ಗ್ರೀನ್ ಕಲರ್ ಸೀರೆ ಅಥವಾ ಪಿಂಕ್ ಕಲರ್ ಸೀರೆ ಧರಿಸುವುದು ಶ್ರೇಷ್ಠ. ಕಪ್ಪು ಬಣ್ಣದ ವಸ್ತ್ರಗಳನ್ನು ಯಾವುದೇ ಕಾರಣಕ್ಕೂ ವರಲಕ್ಷ್ಮಿ ಹಬ್ಬದ ದಿವಸ ಧರಿಸಬಾರದು. ಕಪ್ಪು ಬಣ್ಣ ಅಂದರೆ ದರಿದ್ರ ದೇವತೆಗೆ ಪ್ರೀತಿ. ಆದ ಕಾರಣ ಬ್ಲ್ಯಾಕ್ ಕಲರ್ ಬಿಟ್ಟು ರೆಡ್ ಕಲರ್ ಅಥವಾ ಪಿಂಕ್ ಕಲರ್, ಗ್ರೀನ್ ಕಲರ್, ಯೆಲ್ಲೋ ಕಲರ್ ಇಂಥ ವಸ್ತ್ರಗಳನ್ನು ಧರಿಸುವುದು ಅತಿ ಉತ್ತಮ. ವರಲಕ್ಷ್ಮಿ ಹಬ್ಬದ ದಿವಸ ಮನೆ ಮುಂದುಗಡೆ ಸಗಣಿ ಹಾಕಿ ಸಾರಿಸಿ ರಂಗೋಲಿಯನ್ನು ಹಾಕಬೇಕು. ಲಕ್ಷ್ಮೀ ದೇವಿಗೆ ರಂಗೋಲಿ ಅಂದರೆ ತುಂಬ ಇಷ್ಟ. ಆದ ಕಾರಣ ರಂಗೋಲಿಯನ್ನು ಹಾಕಿ ಮನೆಗೆ ತೋರಣವನ್ನು ಸಹ ಕಟ್ಟಬೇಕು. ಒಣಗೋಗಿರುವಂತಹ ತೋರಣ ಯಾವುದೇ ಕಾರಣಕ್ಕೂ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಇರಬಾರದು. ಯಾಕಂದರೆ ಲಕ್ಷ್ಮೀ ದೇವಿ ಮನೆ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಂಗೆ ಆ ಮನೆಯನ್ನು ನೋಡಿದ ತಕ್ಷಣ ಅಮ್ಮನವರಿಗೆ ಸಂತೋಷ ಆಗಬೇಕು. ನಾನು ಈ ಮನೆಯನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಹೋಗಬಾರದು ಅನ್ನುವಂತಹ ಭಾವನೆ ಅಮ್ಮನವರ ಮನಸ್ಸಲ್ಲಿ ಬರಬೇಕು. ಮುಖ್ಯವಾಗಿ ಹೊಸಲಿಗೆ ಅರಿಶಿನ ಕುಂಕುಮ ಇಡಬೇಕು. ಹೊಸಲಲ್ಲಿ ಸಂಜೆ ದೀಪಗಳನ್ನು ಬೆಳಗಿಸಬೇಕು. ಇದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ವರಲಕ್ಷ್ಮಿ ವ್ರತವನ್ನು ಮಾಡುವವರು ಮುಖ್ಯವಾಗಿ ಕಮಲದ ಹೂವು ಸಿದ್ಧತೆ ಮಾಡಿಕೊಳ್ಳಬೇಕು. ಅಮ್ಮನವರಿಗೆ ಕಮಲದ ಹೂವು ಅಂದರೆ ತುಂಬ ಇಷ್ಟ. ಅದರ ಜೊತೆಗೆ ಗುಲಾಬಿ, ಸೇವಂತಿಗೆ, ಸಂಪಿಗೆ, ಮಲ್ಲಿಗೆ, ದವನ ಇವೆಲ್ಲ ಅಮ್ಮನವರಿಗೆ ತುಂಬ ಇಷ್ಟವಾದ ಪೂಜಾ ದ್ರವ್ಯಗಳು. ಆದ ಕಾರಣ ನಾನಾ ವಿಧ ಪುಷ್ಪಗಳಿಂದ ಅಮ್ಮನವರನ್ನು ಅರ್ಚನೆ ಮಾಡಿದರೆ ಅಮ್ಮನವರು ಸಂತೃಪ್ತಿ ಆಗ್ತಾರೆ. ವರಲಕ್ಷ್ಮಿ ಪೂಜೆಯಲ್ಲಿ ಯಾವುದೇ ಕಾರಣಕ್ಕೂ ಈ ತೋರು ಬೆರಳನ್ನು ಬಳಸಬಾರದು. ಅಮ್ಮನವ್ರ ಫೋಟೋಗೆ, ವಿಗ್ರಹಕ್ಕೆ ಶ್ರೀಗಂಧ ಕುಂಕುಮ ಇಡುವಾಗ ಉಂಗುರದ ಬೆರಳಲ್ಲಿ ಇಡಬೇಕು ಅಥವಾ ಈ ಮಧ್ಯದ ಬೆರಳಲ್ಲಿ ಇಡಬೇಕೇ ವಿನಃ ತೋರು ಬೆರಳಲ್ಲಿ ಇಡಬಾರದು. ಅಮ್ಮನವರಿಗೆ ಹೂವು ಆಗಬೇಕಾದ್ರೂ, ಅಕ್ಷತೆ ಆಗಬೇಕಾದ್ರೂ, ಕುಂಕುಮಾರ್ಚನೆ ಮಾಡಬೇಕಾದ್ರೂ ಈ 3 ಬೆರಳಲ್ಲೇ ಮಾಡಬೇಕು. ತೋರು ಬೆರಳನ್ನು ಬಳಸಬಾರದು. ಇದು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಈ ವರಮಹಾಲಕ್ಷ್ಮಿ ವ್ರತವನ್ನು ಮಾಡುವವರು ಕಬ್ಬು ಪಿಳ್ಳೆಗಳು, ಬಾಳೆ ಪಿಳ್ಳೆಗಳನ್ನು ಸಹ ಸಿದ್ಧತೆ ಮಾಡಿಕೊಳ್ಳಿ. ಕಬ್ಬು ಪಿಳ್ಳೆಗಳು, ಬಾಳೆ ಪಿಳ್ಳೆಗಳು ಕಟ್ಟಿ ಅದರ ಮಧ್ಯಭಾಗದಲ್ಲಿ ಅಮ್ಮನವರನ್ನು ಕುಳಿಸಿದರೆ ಅಮ್ಮನವರು ಸಂತೃಪ್ತಿ ಆಗ್ತಾರೆ. ವರಲಕ್ಷ್ಮೀ ದೇವಿಗೆ ಯಾವ ನೈವೇದ್ಯಗಳನ್ನು ಸಮರ್ಪಣೆ ಮಾಡಬೇಕಂದ್ರೆ ಕ್ಷೀರಾನ್ನ, ದಧ್ಯೋಜನ, ಪುಳಿಯೋಗರೆ, ಹೋಳಿಗೆ, ಪೊಂಗಲ್ ಇಂಥವೆಲ್ಲ ಸಹ ಅಮ್ಮನವರಿಗೆ ನಾವು ನೈವೇದ್ಯಗಳನ್ನು ಮಾಡಿ ಸಮರ್ಪಿಸಬಹುದು. ಅದೇ ರೀತಿಯಾಗಿ ಪಂಚಫಲಗಳನ್ನು ಸಮರ್ಪಿಸಬೇಕು. ಅಂದರೆ ಸೇಬು ಹಣ್ಣು, ದಾಳಿಂಬೆ, ಕಿತ್ತಳೆ ಹಣ್ಣು, ಚೇಪೆಕಾಯಿ, ಸಪೋಟ ಅಥವಾ ದ್ರಾಕ್ಷಿ 5 ವಿಧವಾಗಿರುವಂತಹ ಪಂಚಫಲಗಳನ್ನು ಅಮ್ಮನವರಿಗೆ ಸಮರ್ಪಿಸಬೇಕು. ಅದೇ ರೀತಿಯಾಗಿ ತಿನುಬಂಡಾರಗಳು ಚಕ್ಲಿ, ನಿಪ್ಪಟ್ಟು, ಲಡ್ಡು, ಕರ್ಜಿಕಾಯಿ ಇಂಥವು ಸಹ ಅಮ್ಮನವರಿಗೆ ನಾವು ಸಮರ್ಪಿಸಬಹುದು. ಮುಖ್ಯವಾಗಿ ತಾಂಬೂಲವನ್ನು ಸಮರ್ಪಣೆ ಮಾಡಬೇಕು ವರಮಹಾಲಕ್ಷ್ಮೀ ದೇವಿಗೆ.
ವರಲಕ್ಷ್ಮಿ ಪೂಜೆ ಮಾಡಿದವರು ಉದ್ವಾಸನೆ ಯಾವಾಗ ಮಾಡಬೇಕು? ಶುಕ್ರವಾರ ನಾವು ಮನೆಯಲ್ಲಿ ಅಮ್ಮನವರನ್ನು ಕುಳಿಸಿ ಪೂಜೆ ಮಾಡ್ತೀವಿ. ಶುಕ್ರವಾರನೇ ಮನೆಯಿಂದ ಕಳಿಸಬಾರದು. ಶನಿವಾರ ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ನಾವು ಅಮ್ಮನವರಿಗೆ ಪೂಜೆ ಮಾಡಿ ಆವಾಗ ಮಾತ್ರ ನಾವು ಕಳಶವನ್ನು ಕದಲಿಸಬೇಕು. ಮುಖ್ಯವಾಗಿ ವರಲಕ್ಷ್ಮಿ ಹಬ್ಬದ ದಿವಸ ಬ್ರಹ್ಮಚರ್ಯವನ್ನು ಆಚರಿಸಬೇಕು. ವ್ರತವನ್ನು ಮಾಡಿದವರು ಬ್ರಹ್ಮಚರ್ಯವನ್ನು ಆಚರಿಸಬೇಕು. ವರಲಕ್ಷ್ಮಿ ದೇವಿಗೆ ಸಮರ್ಪಿಸಿದ ಸೀರೆಯನ್ನು ಬ್ಲೌಸನ್ನು ಯಾರಿಗೂ ಕೊಡಬಾರದು. ಅದು ನೀವೇ ಹೊಲಿಸ್ಕೊಂಡು ಧರಿಸಬೇಕು. ಅಥವಾ ನಿಮ್ಮ ಅತ್ತೆಗೆ, ನಿಮ್ಮ ಸಹೋದರಿಯರು ಅಂದರೆ ನಿಮ್ಮ ಮೈದನ ಹೆಂಡತಿ ಅಥವಾ ಭಾವನ ಹೆಂಡತಿ ಇರ್ತಾರಲ್ವ, ಅವರಿಗೆ ಕೊಡ್ಬೋದು, ಸ್ವಗೋತ್ರಿಗರಿಗೆ. ಬೇರೆಯವರಿಗೆ ಯಾರಿಗೂ ಸಹ ಅದನ್ನು ಕೊಡಬಾರದು. ಅದೇ ರೀತಿಯಾಗಿ ವರಲಕ್ಷ್ಮಿ ವ್ರತವನ್ನು ಮಾಡಿದವರು 8 ಜನಕ್ಕೆ ವಾಯನ ಕೊಡಬೇಕು. ಅಂದರೆ 8 ಜನ ಸುವಾಸನೀಯರನ್ನು ಮನೆಗೆ ಕರೆದುಕೊಂಡು ಬಂದು ಅವರನ್ನೇ ಅಷ್ಟಲಕ್ಷ್ಮಿ ಸ್ವರೂಪಗಳಾಗಿ ಭಾವಿಸಿ ಅವರಿಗೆ ಅರಿಶಿನ ಕುಂಕುಮ ಬಳೆಗಳು ಬ್ಲೌಸ್ ಪೀಸನ್ನು ಕೊಟ್ಟು ನಮಸ್ಕಾರ ಮಾಡಿಕೊಳ್ಬೇಕು. ಶಕ್ತಿ ಇಲ್ಲ ಗುರುಗಳೇ ನಮಗೆ ಅಂದರೆ 5 ಜನಕ್ಕಾದರೂ ಕೊಡಿ. ಅದು ಶಕ್ತಿ ಇಲ್ಲ ಅಂದರೆ 3 ಜನಕ್ಕಾದರೂ ಕೊಡಿ. ಇಲ್ಲ ಅಂದರೆ ಒಬ್ರಿಗಾದರೂ ಕೊಡಿ. ಯಾರಾದರೂ ಪೂರ್ವ ಸುವಾಸನೀಯರು ಹಬ್ಬದ ದಿವಸ ನಿಮ್ಮ ಮನೆಗೆ ಬಂದರೆ, ಗಂಡ ಇಲ್ದಿರ ಇರೋರು ನಿಮ್ಮ ಮನೆಗೆ ಬಂದರೆ ಅವ್ರಿಗೂ ಸಹ ಒಂದು ಬ್ಲೌಸ್ ಪೀಸನ್ನು ಕೊಟ್ಟು ಸ್ವಲ್ಪ ತಾಂಬೂಲ ಒಂದು ಹಣ್ಣನ್ನು ಕೊಟ್ಟು ಅವ್ರಿಗೂ ನಮಸ್ಕಾರ ಮಾಡ್ಕೊಳ್ಳಿ. ನೀವೇನಗ್ರಿ ಬಂದಿದ್ದು, ನೀವು ಅರಿಶಿನ ಕುಂಕುಮ ತಗೊಳ್ಳೋ ಅಂತಿಲ್ವಲ್ಲ, ನಿಮ್ಮ ಸೊಸೆಯನ್ನು ಕಳಿಸ್ಬಾರ್ದಾಗಿತ್ತಾ, ನೀವು ಬಂದಿದ್ದೀರಲ್ವಾ ಅಂತ ಅವ್ರನ್ನ ಸುಮ್ಮನೆ ಕಳಿಸ್ಬೇಡಿ. ಅವ್ರ ಮನಸ್ಸಿಗೆ ನೋವಾಗುವಂತೆ ಮಾತಾಡಬೇಡಿ. ಒಬ್ಬರ ಮನಸ್ಸಿಗೆ ನೋವಾಗುವಂತೆ ಮಾತಾಡಿದ್ರೆ ವರಮಹಾಲಕ್ಷ್ಮಿ ಅಲ್ಲಿರೋದಿಲ್ಲ, ನಿಮ್ಮ ಮನೆಯನ್ನು ಬಿಟ್ಟು ತಕ್ಷಣ ಅಲ್ಲಿಂದ ಹೊರಟೋಗ್ತಾಳೆ. ವರಲಕ್ಷ್ಮಿ ಹಬ್ಬದ ದಿವಸ ಸತಿಪತಿಗಳು ಯಾವುದೇ ಕಾರಣಕ್ಕೂ ಕಲಹವನ್ನು ಇಟ್ಕೊಳ್ಬಾರ್ದು. ಅಂದರೆ ಮನೆಯಲ್ಲಿ ಕಿತ್ತಾಡಬಾರ್ದು. ಮಕ್ಕಳೇನಾದರೂ ಮನೆಯಲ್ಲಿ ತೀಟೆ ಮಾಡ್ತಾ ಇದ್ರೆ ಅವ್ರನ್ನ ಒಡೆಯೋದು ಅಳಿಸೋದು ಮಾಡಿದ್ರೆ ಲಕ್ಷ್ಮೀ ದೇವಿ ಅಲ್ಲಿಂದ ಹೊರಟೋಗ್ತಾಳೆ. ಯಾಕಂದರೆ ಲಕ್ಷ್ಮೀ ದೇವಿಗೆ ಮಕ್ಕಳಂದರೆ ತುಂಬ ಇಷ್ಟ. ಅವರು ಕಣ್ಣೀರು ಹಾಕ್ತಾ ಇದ್ರೆ ಅಮ್ಮನವರು ಒಂದು ಕ್ಷಣನೂ ಅಲ್ಲಿ ಇರುವುದಿಲ್ಲ. ಮುಖ್ಯವಾಗಿ ಡಂಬಾಚಾರಗಳನ್ನು ಬಿಟ್ಟುಬಿಡಿ. ಯಾರಾದರೂ ಮನೆಗೆ ಬಂದರೆ ನೋಡ್ರಿ, ನಾವು ವರಮಹಾಲಕ್ಷ್ಮೀ ದೇವಿಗೆ ಎಷ್ಟು ಒಡವೆ ಹಾಕಿದ್ದೀವೋ, ಎಷ್ಟು ದುಡ್ಡಿಟ್ಟಿದ್ದೀವೋ ನೋಡ್ರಿ, ಪಕ್ಕದ ಮನೆಯವರು ಏನೂ ಇಡಲಿಲ್ಲ ರೀ, ಅಮ್ಮನವರಿಗೆ ಒಡವೆಗಳು ಹಾಕಿಲ್ಲ, ಅದ್ಯಾವುದೋ ಮಣಿ ಸರ ಒಂದು ಹಾಕೋಳ ಅಮ್ಮ, ಅಷ್ಟು ಮಾತ್ರಕ್ಕೆ ಪೂಜೆ ಏನಕ್ಕೆ ಮಾಡೋದು, ಆ ಪೂಜೆ ಮಾಡ್ದಿರ ಇದ್ರೆ ಏನ್ರಿ ಅಂತ ಒಬ್ಬರನ್ನು ಕಡಿಮೆ ಮಾಡಿ ಮಾತಾಡೋದು, ಈ ರೀತಿ ಯಾವುದೇ ಕಾರಣಕ್ಕೂ ಮಾಡಲೇಬಾರದು. ಆ ರೀತಿ ಮಾಡಿದ್ರೆ ಲಕ್ಷ್ಮೀ ದೇವಿಗೆ ಅದು ಇಷ್ಟ ಆಗೋದಿಲ್ಲ. ಯಾರ್ಯಾರ ಭಕ್ತಿ ಅವರವರಿಗೆ ಮುಖ್ಯ. ಸಾಧ್ಯವಾದರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಕನಕದಾರ ಸ್ತೋತ್ರ, ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ ಸ್ತೋತ್ರ, ಲಕ್ಷ್ಮೀ ಅಷ್ಟಕ, ವಿಷ್ಣು ಸಹಸ್ರನಾಮ ಇವೆಲ್ಲ ಪಾರಾಯಣೆ ಮಾಡಿ. ಮಾರನೇ ದಿವಸ ಶನಿವಾರದ ದಿವಸ ಉದ್ವಾಸನೆ ಹೇಳ್ತೀವಲ್ವ, ಆವಾಗ ನಾವು ಅಮ್ಮನವ್ರ ಹತ್ರ ಇಟ್ಟಿರುವಂತಹ ಬಾಳೆ ಪಿಳ್ಳೆಗಳು, ಕಬ್ಬು ಪಿಳ್ಳೆಗಳು, ಹೂವುಗಳು ಇದನ್ನೆಲ್ಲ ಒಂದು ಚೀಲದಲ್ಲಿ ಹಾಕ್ಕೊಂಡು ಯಾವುದಾದ್ರೂ ಕೆರೆಯಲ್ಲಿ ಅಥವಾ ಬಾವಿಯಲ್ಲಿ ಹಾಕಬೇಕು. ಬಾವಿ ಕೆರೆ ಯಾವುದು ಹತ್ರದಲ್ಲಿಲ್ಲ ಸ್ವಾಮಿ ಅಂದರೆ ಯಾರು ತುಳಿದಿರ ಇರುವಂತಹ ಪ್ರದೇಶದಲ್ಲಿ ಹಾಕಬಹುದು. ಮುಖ್ಯವಾಗಿ ಅರಿಶಿಣದ ಗಣಪತಿಯನ್ನು ಮಾಡ್ಕೊಂಡಿರ್ತೀವಲ್ವ, ಅದನ್ನು ನೀರಲ್ಲಿ ಬೆರೆಸಿ ಹೂವಿನ ಗಿಡಗಳಿಗೆ ಹಾಕುವುದು ಉತ್ತಮ. ಲಕ್ಷ್ಮೀ ಪೂಜೆಯಲ್ಲಿ ವಿನಿಯೋಗಿಸಿದಂತಹ ಅಕ್ಕಿಯನ್ನು ಏನು ಮಾಡಬೇಕಂದ್ರೆ ಅದನ್ನು ನೈವೇದ್ಯವನ್ನಾಗಿ ಮಾಡಬೇಕು. ಪೊಂಗಲ್ ಮಾಡಿ ನಿಮ್ಮ ಮಕ್ಕಳು, ನಿಮ್ಮ ಸ್ನೇಹಿತರು ಎಲ್ಲರ ಜೊತೆ ಹಂಚಿಕೊಂಡು ನೀವು ತಿನ್ನಬಹುದು. ನೋಡಿದ್ರಲ್ಲ ವೀಕ್ಷಕರೇ, ವರಲಕ್ಷ್ಮಿ ಹಬ್ಬದಲ್ಲಿ ಬರುವಂತಹ ಎಲ್ಲ ಸಂದೇಹಗಳಿಗೂ ಈ ವಿಡಿಯೋನಲ್ಲಿ ನಾವು ಸಮಾಧಾನಗಳನ್ನು ತಿಳಿದುಕೊಂಡಿದ್ದೀವಲ್ವಾ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಖಂಡಿತವಾಗಲೂ ಒಂದು ಲೈಕ್ ಮಾಡಿ. ಲೋಕ ಸಮಸ್ತ ಸುಖಿನೋ ಭವಂತು. ಸ್ವಸ್ತಿ.